ಜನ ಇವತ್ತು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಇಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಅವಕಾಶ ಮಾಡಿಕೊಟ್ಟು ನೀವು ಸಾಕಷ್ಟು ಒಳ್ಳೆಯ ಸಂಗತಿಗಳನ್ನ ಹೇಳಿದ್ದೀರಿ. ಮೊನ್ನೆನೂ ನಾನು ತಾವೆಲ್ಲರೂ ಅದರೊಳಗಿದ್ರಿ ಬೊಮ್ಮಾಯಿ ಸಾಹೇಬರ ಮನೆಯೊಳಗೆ ಆದಂಥ ಕಾರ್ಯಕ್ರಮದಲ್ಲಿ ಇದೊಂದು ರೀತಿಯಲ್ಲಿ ಒಂದು ವಿಶಿಷ್ಟವಾದಂತಹ ಸನ್ನಿವೇಶ. ಯಾಕಂದ್ರೆ ಬೊಮ್ಮಾಯಿಯವರು ಶಿಗ್ಗಾಂವ್ ಸಣೂರು ಕ್ಷೇತ್ರದ ಶಾಸಕರು ಆಟ್ ಪ್ರೆಸೆಂಟ್, ಅದರ ಜೊತೆಗೆ ಅವರು ಕ್ಯಾಂಡಿಡೇಟು ಹೌದು. ಮತ್ತು ಇಲ್ಲೇ ಸಾಮಾನ್ಯವಾಗಿ ಇಲ್ಲೇ ಬೊಮ್ಮಾಯಿಯವರ ಇದ್ದಾರೆ, ಅವರ ಒಂದು ಉಪಸ್ಥಿತಿಯೊಳಗೆ ನಾನು ಹೇಳ್ತೀನಿ, ಅವ್ರು ನನಗೆ ಬಹಳ ಸರ್ತ ಹೇಳಿದ್ದಾರೆ, ನೀವು ಅದ್ರಾಗೂ ಈಗ ಮಂತ್ರಿ ಆದ್ಮೇಲೆ ಅಂತರೂ ನೀವು ದೇಶದ ಬಹಳ ದೊಡ್ಡ ಜವಾಬ್ದಾರಿಯನ್ನ ನರೇಂದ್ರ ಮೋದಿ ಅವರು ನಿಮ್ಗೆ ಕೊಟ್ಟಾರ, ನೀವು ಯಶಸ್ವಿ ಆದ್ರೆ ನಾನು ಯಶಸ್ವಿ ಆಗಕ್ಕೆ ಶಿಗ್ಗಾಂವ್ ಸಣೂರು ಜವಾಬ್ದಾರಿ ಎಲ್ಲಾ ಜವಾಬ್ದಾರಿ ನನಗೆ ಬಿಡ್ರಿ, ನೀವು ಮೋದಿ ಸಾಹೇಬ್ರು ಏನ್ ಕೆಲಸ ಮಾಡಿಕೊಟ್ಟಾರ, ನಿಮ್ಗೆ ಏನ್ ಕೊಟ್ಟಿದ್ದಾರೆ ಅದನ್ನ ಮಾಡ್ರಿ ಅಂತ ಹೇಳಿ ಬಹಳ ಅತ್ಯಂತ ಒಂದು ಸ್ಥೈರ್ಯ ಮತ್ತು ಬೆಂಬಲವನ್ನು ಕೊಟ್ಟಿದ್ದರು. ಹಾಗಾಗಿ ಕೆಲವು ಸರ್ತೆ ಕಾರ್ಯಕ್ರಮ ಅಲ್ಲಿನ ಎಲ್ಲ ಸಮಸ್ಯೆಗಳನ್ನ ಅವರೇ ನೋಡ್ಕೊಳ್ತಾ ಇದ್ರು. ಹಾಗಾಗಿ ಶಿಗ್ಗಾಂವ್ ಸಣೂರು ಕ್ಷೇತ್ರದಿಂದ ಏನಾಗ್ತಾ ಇತ್ತು ಅಂತಂದ್ರ ನಾನು ಅದಕ್ಕೆ ಅಭಿವೃದ್ಧಿ ಕೆಲಸಗಳಿಗೆ ನ್ಯಾಷನಲ್ ಹೈವೇ, ಕೇಂದ್ರ ಸರ್ಕಾರದ ಯೋಜನೆಗಳು, ಆನಂತರ ನಮ್ಮ ಟ್ರಸ್ಟ್ನಿಂದ ಮಾಡುವ ಕೆಲಸಗಳು, ಬಣ್ಣದರ್ಪಣೆ ಇರಬಹುದು ಅಥವಾ ಟಾಯ್ಲೆಟ್ ಕಟ್ಸೋದಿರ್ಬೋದು, ಕ್ಲಾಸ್ ರೂಮ್ ಕಟ್ಸೋದಿರ್ಬೋದು, ಈ ರೀತಿ ಹೊಲಿಗೆ ಯಂತ್ರಗಳನ್ನ ಕೊಡೋದಿರ್ಬೋದು, ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ರಸ್ತೆಗಳಿಗೆ ಇರ್ಬೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆಯೊಳಗೆ ದುಡ್ಡು ಕೊಡಿಸೋದಿರ್ಬೋದು, ಎಲ್ಲ ಸಂಗತಿಗಳನ್ನ ನಾನು 100% ಮಾಡಿದ್ದೀನಿ. ಆದರೆ ಡೇ ಟು ಡೇ ಆಕ್ಟಿವಿಟಿ ಬೊಮ್ಮಾಯಿ ಸಾಹೇಬರು ನೋಡ್ತಿದ್ರು ಮತ್ತು ಬೊಮ್ಮಾಯಿ ಸಾಹೇಬರು ಹೇಳ್ತಿದ್ರು, ಶಿಗ್ಗಾಂವ್ ಸಣೂರು ಹೋಗೋದಂದ್ರೆ ನಾನು ನೀವು ಕೂಡ ಹೋಗೋದು ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಕೆಲವು ಸರ್ತೆ ನಿಮ್ಮ ಸಂಪರ್ಕ ಧಾರವಾಡದಾಗ ಎಷ್ಟದ ಅದಕ್ಕಿಂತ ಸ್ವಲ್ಪ ಕಮ್ಮಿ ಅದ, ಅದನ್ನ ನಾವು ಒಪ್ಕೊಳ್ತೀವಿ. ಆದ್ರೆ ಈಗ ಬೊಮ್ಮಾಯಿ ಅವರು ಅನಿವಾರ್ಯ ಅಲ್ಲಿ ಪತ್ತು ಕೊಡಬೇಕಾಗ್ತದೆ. ನಿಮ್ಮ ಯಾವುದೇ ಸಮಸ್ಯೆ ಇದ್ರೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅನ್ನುವಂಥ ಮಾತನ್ನ ನಾನು 15 ವರ್ಷಗಳ ಕಾಲ ಬೊಮ್ಮಾಯಿ ಅವರು ಕ್ಷೇತ್ರವನ್ನ ಇಲ್ಲಿವರೆಗೆ ರೆಪ್ರೆಸೆಂಟ್ ಮಾಡಿದ್ದಾರೆ. ಇದು 16ನೇ ವರ್ಷ ನಡೀತಾ ಇದೆ. ಅತ್ಯಂತ ಯಶಸ್ವಿಯಾಗಿ ಸಫಲಪೂರ್ಣವಾಗಿ ಕ್ಷೇತ್ರವನ್ನು ಅವರು ಪ್ರತಿನಿಧಿಸಿದ್ದಾರೆ. ಮುಂದೆ ಇಲ್ಲಿ ಲೋಕಸಭಾ ಸದಸ್ಯನಾಗಿ ಪ್ರತಿಯೊಂದು ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಎಲ್ಲ ಸರ್ಕಾರಕ್ಕೆ ರಸ್ತೆ ಇತ್ಯಾದಿಗಳ ಬಗ್ಗೆ ಕೂಡ ಸೇರಿನ, ಯಾಕಂದ್ರೆ ಶಿಗ್ಗಾಂವ್ ಯಾವುದೇ ಕಾರಣಕ್ಕೆ ಬಿಡುದಿಲ್ಲ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ. ಹಾಗಾಗಿ ನಾವು ಒಟ್ಟಿಗೆ ಕೆಲಸವನ್ನ ಮಾಡ್ತೀವಿ ಮುಂದೆ ಸಹಿತ. ಮತ್ತು ಉಳಿದಂತೆ ನಾನು ಇಡೀ ಕ್ಷೇತ್ರದಾಗ, ಇಡೀ ರಾಜ್ಯದಾಗ, ಇಡೀ ದೇಶದಾಗ ಮತ್ತು ಕೆಲವು ಸರ್ತೆ ಜವಾಬ್ದಾರಿಯಿಂದ ಜಗತ್ ಪ್ರವಾಸ ಮಾಡ್ಬೇಕಾದ್ರೂ ಸಹಿತ ನನ್ನ ಕ್ಷೇತ್ರದ ಯಾರದೇ ಒಬ್ಬರು ಫೋನ್ ಬಂದರೂ ಸಹಿತ ನಾ ಫೋನ್ ರಿಸೀವರೇ ಮಾಡ್ತೀನಿ, ಇಲ್ಲ ವಾಪಸ್ಸರೇ ಮಾಡ್ತೀನಿ. ನಾ ತಪ್ಪಿಲ್ಲ. 2004 ಯಾವ ಫೋನ್ ನಂಬರ್ ತಗೊಂಡಿದ್ದೆ ನಾನು ಇವತ್ತಿಗೂ ಅದ ಫೋನ್ ಐತೆ. ಹಾಗಾಗಿ ಈ ಸಂಗತಿಗಳು ಮುಂದುವರೆದವರಿಲ್ಲ ಮತ್ತು ಯಾವಾಗ ಬೇಕಾದ್ರೆ ಫೋನ್ ನಾನು ಅವೈಲೇಬಲ್ ಇರ್ತೇನೆ, ಸಮಸ್ಯೆಗೆ ನಾನು ಅಟೆಂಡ್ ಮಾಡ್ತೇನೆ. ಮತ್ತು ಈಗಾಗಲೇ ಭಾರತ ಸರ್ಕಾರದ ಯೋಜನೆಗಳ ಹಲವಾರು ಬಾರಿ ಮಾತಾಡಿದ್ದೇನೆ ನಾನು. ಈಗ ಚುನಾವಣೆ ಸಂದರ್ಭದಲ್ಲಿ ನಾ ಹೇಳೋದು ಇಷ್ಟ, ಬೂತ್ನಲ್ಲಿ ನಾವು ಗಟ್ಟಿಯಾಗಿ ನಿಂತು ಕೆಲಸವನ್ನ ಮಾಡೋದು. ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬರುವ 5 ವರ್ಷದಲ್ಲಿ ಭಾರತ ಆಗಲಿದೆ. ಮತ್ತು ನಿನ್ನೆನ ಒಂದು ಡಿಟೇಲ್ ಆದಂತಹ ಒಂದು ಅಧ್ಯಯನ ಬಂದಿದೆ. 2034ರವರೆಗೆ ಭಾರತ
ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಬಡತನದ ಮುಕ್ತವಾದಂತಹ ರಾಷ್ಟ್ರ ಆಗ್ತದೆ. ಮೋದಿಯವರ ಪಾಲಿಸಿ ಆ ರೀತಿಯಾಗಿ ಮುಂದುವರಿತಾ ಇದ್ದಾವೆ. ಕೇವಲ 10 ವರ್ಷ ಅನ್ನುವಂತಹ ಮಾತನ್ನು ಅದರಲ್ಲಿ ಬರೆದಿದ್ದಾರೆ. ಇದು ನಾವು ಬರೆದಿದ್ದಾರೆ, ವಿದೇಶಿ ಒಂದು ಸಂಸ್ಥೆ ಅಧ್ಯಯನ ಮಾಡಿ ಬರೆದಿದ್ದಾರೆ. ಈಗಾಗಲೇ 25 ಕೋಟಿ ಜನ ಬಡತನದ ಬಡತನದಿಂದ ಮೇಲೆತ್ತಿದ್ದಾರೆ. ಇದು ಕೂಡ ಇದೆ. ಅಂದ್ರ ದೇಶ ವಿಕಸಿತ ಅರ್ಥಾತ್ ಅಭಿವೃದ್ಧಿ ಹೊಂದಿದ ಭಾರತವಾಗಿ ಈ ಎಲ್ಲ ಸಮಸ್ಯೆಗಳ ಜಂಜಡದಿಂದ ಮುಕ್ತಿ ಮಾಡಲಿಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಒಂದು ರೀತಿಯಲ್ಲಿ ಭಾರಿ ದೊಡ್ಡ ಪರಿಶ್ರಮವನ್ನು ಹಾಕಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಬೂತ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ತೊಡಗಿಕೊಳ್ಬೇಕು. ನಾನು ಜಡ್ಪಿ ವೈದು ಈ ವಾರದಲ್ಲಿ ಪ್ರವಾಸ ಶುರು ಮಾಡ್ತೇನೆ. ಒಂದಾಗಿ ನಿಮ್ಮೆಲ್ಲ ಭೇಟಿ ಮಾಡ್ತೇನೆ, ಜಡ್ಪಿ ವೈದು ಬರ್ತೇನೆ. ಅದಾದ ನಂತರ ಕೆಲವು ಪ್ರಮುಖ ಹಳ್ಳಿಗಳಿಗೆ, ಯಾಕಂದ್ರೆ ದೊಡ್ಡ ಲೋಕಸಭಾ ಕ್ಷೇತ್ರ ಅಂದ್ರೆ ಬಹಳ ದೊಡ್ಡದು. ನಮ್ದು ಲೋಕಸಭಾ ಕ್ಷೇತ್ರ ಇರಲಿ, ಬೊಮ್ಮಾಯಿ ಲೋಕಸಭಾ ಕ್ಷೇತ್ರ ಇರಲಿ, ಎಷ್ಟು ದೊಡ್ಡದಂದ್ರ ಇಸ್ರೇಲ್ ಮತ್ತು ಗಜಾ ಪಟ್ಟಿ ಮೇಲೆ ಅವರು ಹಾವಳಿ ಮಾಡ್ತಾ ಇದ್ದಾರಲ್ಲ, ಯುದ್ಧ ಮಾಡ್ತಾ ಇದ್ದಾರಲ್ಲ, ಆ ಇಸ್ರೇಲ್ ಬಗ್ಗೆ ನೀವು ಕೇಳಿರಿ. ಇಸ್ರೇಲ್ಗಿಂತ ನಮ್ದು ಆಲ್ಮೋಸ್ಟ್ ನಮ್ದು ದೊಡ್ಡದ ಕ್ಷೇತ್ರ, ನಮ್ದು 2 ಕ್ಷೇತ್ರಗಳು. ಇದು ದೊಡ್ಡ ಕ್ಷೇತ್ರದಿಂದ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆದ್ರೆ ನಿಮ್ಮ ಯಾವುದೇ ಒಂದು ಕಾಲ್ಗೆ, ಯಾವುದೇ ಒಂದು ಫೋನ್ ಕಾಲ್ಗೆ ನಾನು ಸದಾ ಕಾಲಕ್ಕೂ ಲಭ್ಯಿರ್ತೀನಿ. ಮತ್ತು ನಾನು ನಿಮ್ಗೆ ಅತ್ಯಂತ ಸ್ಪಷ್ಟವಾಗಿ ಹೇಳ್ತೀನಿ, ನಿಮ್ಮ ಆಶೀರ್ವಾದದಿಂದನೇ ನರೇಂದ್ರ ಮೋದಿ ಅವರ ಪಕ್ಕದಲ್ಲಿ ಕೂತು ಹಲವಾರು ಸಭೆಗಳಲ್ಲಿ ನಾನು ಭಾಗವಹಿಸ್ತೀನಿ. ಇದರ ಅರ್ಥ ಅದು ನಿಮ್ಮ ಆಶೀರ್ವಾದದ ಬಲ ಅನ್ನುವಂಥ. ಹಾಗಾಗಿ ಅದೇ ವಿನಮ್ರತೆಯಿಂದ ಮುಂದಾದರೂ ನಾನು ಕೆಲಸ ಮಾಡ್ತಾ ಹೋಗ್ತೇನೆ. ಬೂತ್ನಲ್ಲಿ ಹೆಚ್ಚು ಕೆಲಸವನ್ನ ನೀವು ತಕ್ಷಣ ಜವಾಬ್ದಾರಿ ತಗೊಂಡು ಮಾಡಬೇಕು ಅನ್ನುವಂತಹ ವಿನಂತಿಯನ್ನ ಮಾಡ್ತಾ, ಯಾಕಂದ್ರೆ ಇದು ಬಹಳ ಜನರಲ್ ಭಾಷಣಕ್ಕೆ ಈ ಸಭೆ ನಾವು ಕರೆದಿಲ್ಲ. ನಾನು ಬೊಮ್ಮಾಯಿ ಅವರು ಮಾತನಾಡಿದ್ರು, ಬೂತ್ನಲ್ಲಿ ಕೆಲಸ ಶುರುವಾಗುತ್ತೆ. ಈಗ ಬೂತ್ ಕಮಿಟಿಗಳು ಬೊಮ್ಮಾಯಿ ಅವರ ಮಾರ್ಗದರ್ಶನದೊಳಗ ಬೂತ್ ಕಮಿಟಿಗಳನ್ನ ನಾವು ಮಾಡಿದ್ದೇವೆ. ಯಾಕಂದ್ರೆ ಎಲ್ಲ ಕಡೆ ಬೂತ್ ಕಮಿಟಿಗಳು ನಾಮಕೆ ವಾಸ್ತೆ ಇದ್ದು ಎಲ್ಲ ಕ್ಷೇತ್ರದಲ್ಲಿ. ಆದ್ರೆ ನಾವು ಉತ್ತರಾಖಂಡ ಮತ್ತು ರಾಜಸ್ಥಾನದಲ್ಲಿ ಒಂದು ಪ್ರಯೋಗ ಮಾಡಿದ್ವಿ. ಅಲ್ಲಿ ಸ್ವಲ್ಪ ನೀವೆಲ್ಲ ನೋಡಿರ್ಬೋದು, ರಾಜಸ್ಥಾನ್ ಡೌಟ್, ಉತ್ತರಾಖಂಡ್ ಡೌಟ್ ಅಂತ ಬರ್ತಾ ಇತ್ತು. ನಾನು ಮಂತ್ರಿಗಳನ್ನ ಮಾತುಕಳಿದ್ದೆ, ನೀನೇನು ಮಾಡಬೇಡ, ಎಲ್ಲಾ ಬೂತ್ ಕಮಿಟಿಗಳನ್ನ ಗಟ್ಟಿಗೊಳಿಸು. ಆ ಬೂತ್ನಾಗಿರುವ 10-15 ಜನ ತಮ್ಮ ಬೂತ್ ನೋಡ್ಕೊಂಡ್ರೆ ಸಾಕು. ನಾನು ಪ್ರಭಾರಿಯಾಗಿ ರಾಜಸ್ಥಾನದಲ್ಲಿ ಎಲ್ಲಿಯೂ ಕೂಡ ಸಾರ್ವಜನಿಕ ಸಭೆನ ಮಾಡಲಿಲ್ಲ. ಒಂದೇ ಒಂದು ಸಾರ್ವಜನಿಕ ಸಭೆನ ಮಾಡಿದ್ದೆ. ಪ್ರಧಾನಮಂತ್ರಿಗಳ ಸಾರ್ವಜನಿಕ ಸಭೆಯಲ್ಲಿ ಸಹಿತ ನಾವು ವೇದಿಕೆ ಆಗ್ತೇವೆ. ನಾವು ಮಾಡಿದ್ದು ಈ ಬೂತ್ ಕಮಿಟಿಗಳ ರಚನೆ. ಈ ಬೂತ್ ಕಮಿಟಿ ರಚನೆಗೆ ನಾನು ಓಡಾಡ್ತಾ ಇದ್ದೆ. ಒಂದು ಹೆಲಿಕಾಪ್ಟರ್ ಇಟ್ಕೊಂಡ್ಬಿಟ್ಟಿದ್ದೆ. ನಾನು ಎಲ್ಲ ಕಡೆ ಜಿಲ್ಲಾಕ್ಕೆ ಹೋಗ್ತಿದ್ದೆ. ಅಲ್ಲಿ ಬೂತ್ನಲ್ಲಿ ಕೆಲಸ ಮಾಡೋ ಪ್ರಮುಖರು ಕರೆದು ಬೂತ್ ಆಕ್ಟಿವಿಟಿ ಮಾಡಿದ್ರು. ಆ ಬೂತ್ ಆಕ್ಟಿವಿಟಿ ಆದ ನಂತರ ಅವರು ಆ ಕ್ಷೇತ್ರದಲ್ಲಿರುವ ಜಾತಿಯ ಪ್ರಮುಖರನ್ನ, ಆ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಾಧನೆ ಕರಪತ್ರವನ್ನು, ಆ ಕ್ಷೇತ್ರದಲ್ಲಿ ಇರುವಂತಹ ಫಲಾನುಭವಿಗಳನ್ನ ಬೂತ್ ವೈಸ್ ಸಭೆ ಮಾಡಿಸಿ ಆವಾಗ ವಾತಾವರಣ ನಿರ್ಮಾಣ ಆಗಿದೆ. ಅದೇ ಕೆಲಸವನ್ನು ನೀವು ಇಲ್ಲೇ ಮಾಡಬೇಕು ಅನ್ನುವಂಥದ್ದು ನಾನು ತಮಗೆ ವಿನಂತಿ ಮಾಡ್ತೇನೆ. ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿವರಗಳು ಮೊದಲನೇದಾಗಿ ಎಲ್ಲ ಕಡೆ ಬೂತ್ ಕಮಿಟಿಗಳು ಆಗಿದ್ದಾವೆ. ಬೊಮ್ಮಾಯಿಯವರು ಅದಕ್ಕಿಲ್ಲ ಗಟ್ಟಿಯಾಗಿ ಮಾಡಿಸ್ಬೇಕಿದ್ದನ್ನ ಅಂತ ಹೇಳಿದ ನಂತರ ಅದನ್ನ ಮ್ಯಾಗೇರಿ ಅವರು, ಆ ಕಡೆ ಮೊದಲು ಬಾಣದವರಿದ್ದಾಗ ಬಾಣದವರು, ಈಗ ಎಲ್ಲರೂ ಸೇರಿ ಅದನ್ನ ಆಲ್ಮೋಸ್ಟ್ 70% ಮುಗಿದವೆ. ಇನ್ನೊಂದು 30% ಉಳಿದವು. ಆ ಬೂತ್ ಕಮಿಟಿಗಳ ಸಭೆಯನ್ನು ಇರ್ಬೋದಂತ ಪ್ರಮುಖರು ತೆಗೆದುಕೊಳ್ಳೋದು. ಇದನ್ನ ನೀವು ಮಾಡ್ರಿ ಹೈಯೆಸ್ಟ್ ಲೀಡ್ ನಮ್ಗಲ್ಲಿ ಬರ್ತದೆ. ಅದರ ಜೊತೆಗೆ ನಮ್ಮ ಬೂತ್ ಕಮಿಟಿ ಜೊತೆಗೆ ಆ ಬೂತ್ ಕಮಿಟಿಯಲ್ಲಿ ಪುಸ್ತಕಗಳನ್ನ, ಈಗೇನು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಆಗಿದ್ದಾವೆ ಆ ಬುಕ್ಗಳು ಮತ್ತು ಅದರ ಜೊತೆಗೆ ಫಲಾನುಭವಿಗಳು, ಆ ಫಲಾನುಭವಿಗಳ ಜೊತೆಗೆ ಜಾತಿಯ ಪ್ರಮುಖರು ಇಷ್ಟು ಭೇಟಿ ಮಾಡ್ರೆ ಬೂತ್ ಕಮಿಟಿಯ ಸಭೆಯನ್ನು ತಗೊಂಡು ಸರಳ ಆಟದಾಗ ನೀವು ಅದನ್ನ ಅಪ್ಲೋಡ್ ಮಾಡಿ ಅದನ್ನ ನಾವು ಕಾಲ್ ಸೆಂಟರ್ನಿಂದ ಪುನಃ ಬೂತ್ ಕಮಿಟಿ ಅಧ್ಯಕ್ಷರಿಗೆ ನಾವು ಫೋನ್ ಮಾಡ್ತೀವಿ. ನಿಮ್ಮ ಜೊತೆ ಮೀಟಿಂಗ್ ಆಯ್ತಾ, ಹೆಂಗಾಯ್ತು, ನಿಮ್ಮ ಬೂತ್ನಲ್ಲಿ ಏನು ಸಮಸ್ಯೆ ಇದೆ, ಈ ರೀತಿ ಬಹಳ ವಿನಮ್ರವಾಗಿ ಕೇಳಿಕೊಂಡು ಅದಾದ ನಂತರ ಅಲ್ಲಿ ಆಗಿರುವ ಕೆಲಸಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತು ಅಲ್ಲಿ ನೀವು ಜಾತಿಯ ಪ್ರಮುಖರ ಬಿಟ್ಟೆ ಆದ್ಮೇಲೆ ಅವ್ರನ್ನೂ ಸಹಿತ
ಅದನ್ನು ಒಂದು ಫೋಟೋ ಅಪ್ಲೋಡ್ ಮಾಡಿರಿ. ಭಾಳ ಸರಳ ಅದ. ಅದನ್ನ ನಿಮ್ಗೊಂದು ಟ್ರೈನಿಂಗ್ ಮಾಡಿ ಕೂಡ ಅದಕ್ಕೊಂದು ನಾವು ಬೇಕಾದ್ರೆ ಹೆಂಗೆ ಅಪ್ಲೋಡ್ ಮಾಡೋದು ಅಂತ ಹೇಳ್ತೇನೆ. ಅವರೆಲ್ಲರನ್ನೂ ಕಾಲ್ ಸೆಂಟರ್ ಮೂಲಕ ಸಂಪರ್ಕಿಸ್ತಾರೆ. ಇದು ಬಹು ದೊಡ್ಡ ಒಂದು ಲೀಡನ್ನು ನಮಗೆ ಕೊಡಲಿದೆ. ದಯವಿಟ್ಟು ಅದನ್ನು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಸನ್ಮಾನ್ಯ ಬೊಮ್ಮಾಯಿ ಅವರಿಗೆ ಮಾತನಾಡೋರಿದ್ದಾರೆ. ಇಷ್ಟು ವರ್ಷದಲ್ಲಿ ಈ ಕ್ಷೇತ್ರಕ್ಕೆ ಅಮೋಘವಾದಂಥ ಒಂದು ಸೇವೆಯನ್ನು ಸಲ್ಲಿಸಿ ಈಗೂ ನಮ್ಮ ಜೊತೆಗೇನೆ ಇರ್ತಾರೆ. ಮಕ್ಕಳು ಸಹಿತ ಅಫಿಷಿಯಲಿ ಅವರು ಕ್ಯಾಂಡಿಡೇಟ್ ಆಗಿರೋದ್ರಿಂದ ಅವರು ಅಲ್ಲಿ ಇರಬೇಕಾಗ್ತದೆ. ಅವ್ರಿಗೂ ಯಶಸ್ಸನ್ನು ಕೋರ್ತಾ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.